ಹೇ ಅಪ್ಕಮಿಂಗ್ ಟಾಪರ್ಸ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮಾಡತ್ತೇನೆ ನಾನು ಪಿ ಯು ಸಿ ಸ್ಟಡಿ ಸ್ಕ್ವಾಡ್ ಬೈ ಎಚ್ ಯು ಪ್ರತೀಕ. ಇವತ್ತು ನಾವು ಬಯಾಲಜಿ ಒಳಗಿಂದ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಬಗ್ಗೆ ಸಿಂಪಲ್ಲಾಗಿ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗಂಗೆ ಮತ್ತು ಶಾರ್ಟ್ ನಿಮ್ಗೆ ಮಾರ್ಕ್ಸ್ ಬೀಳಂಗೆ. ಮತ್ತು ನಿಮ್ದು ಇವತ್ತಿನ ಟಾಪಿಕ್ ಅಂದ್ರೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್. ಇಲ್ಲಿ ಬರೀ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮತ್ತು ಎಕ್ಸಾಂಪಲ್ ಕ್ವಶನ್ಸ್ ರಿಲೇಟೆಡ್ ಅಷ್ಟೇ ಹೇಳ್ತೀನಿ. ಫಸ್ಟ್ ಹೆಲ್ತ್ ಆ್ಯಂಡ್ ಡಿಸೀಸ್. ಇಲ್ಲಿ ನಮ್ದು ಆರೋಗ್ಯ ಮತ್ತು ರೋಗ ಬಗ್ಗೆ ತಿಳ್ಕೊನು. ಇಲ್ಲಿ ಆರೋಗ್ಯ ಅಂದರೆ ಹೆಲ್ತ್ ಅಂದರೆ ಏನು, ಫಸ್ಟ್ ಡೆಫಿನೇಷನ್ ನೋಡೋಣ. ಹೆಲ್ತ್ ಇಸ್ ಅ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ಬಿಂಗ್. ಹೆಲ್ತ್ ಅಂದರೆ ಏನು, ಒಂದು ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ವೆಲ್ಬಿಂಗ್ ಅನ್ನೋದಕ್ಕೆ ಹೆಲ್ತ್ ಅಂತೇವೆ, ಅಂದ್ರೆ ನಮ್ಮ ಆರೋಗ್ಯ ಬಗ್ಗೆ. ಡಿಸೀಸ್ ಅಂದರೆ ರೋಗ ಅಂದರೆ ಫಸ್ಟ್ ಡೆಫಿನೇಷನ್ ನೋಡು. ಡಿಸೀಸ್ ಇಸ್ ಅ ಕಂಡೀಷನ್ ದ್ಯಾಟ್ ಡಿಸ್ಟರ್ಬ್ಸ್ ನಾರ್ಮಲ್ ಫಂಕ್ಷನಿಂಗ್ ಆಫ್ ದ ಬಾಡಿ. ಡಿಸೀಸ್ ಅನ್ನೋದು ಒಂದು ಸ್ಥಿತಿ ಐತಿ, ಅದಿದ್ದು ಏನು ಮಾಡ್ತೈತೆ ಅಂದ್ರೆ ನಮ್ಮ ಫಂಕ್ಷನಿಂಗ್ ಏನಾಕಿಲ್ಲ ನಮ್ಮ ಬಾಡಿದ ಅದನ್ನ ಡಿಸ್ಟರ್ಬ್ ಮಾಡೋದಕ್ಕೆ ನಾವು ಡಿಸೀಸ್ ಅಂತೀವಿ. ಅಂದರೆ ನಾರ್ಮಲಾಗಿ ಫಂಕ್ಷನ್ ಆಗಂಗಿಲ್ಲ, ಅದು ಆಗೋಕ್ಕೂ ಬಿಡೋಂಗಿಲ್ಲ, ಸ್ವಲ್ಪ ಏನು ಡಿಸ್ಟರ್ಬ್ ಮಾಡಿದಂದ್ರೆ ಅದಕ್ಕೆ ನಾವು ರೋಗ ಅಂತೀವಿ. ಟೈಪ್ಸ್ ಆಫ್ ಇದ್ರೊಳಗೆ ಡಿಸೀಸ್ ಒಳಗೆ 2 ಟೈಪ್ಸು ಯಾವಂದ್ರೆ ಟೈಪ್ಸ್ ಆಫ್ ಡಿಸೀಸಸ್ ಆರ್ 2 ಟೈಪ್ಸ್. ಒಂದೇದು ಯಾವ್ದು ಇನ್ಫೆಕ್ಷಿಯಸ್, ಸೆಕೆಂಡ್ ನಾನ್ ಇನ್ಫೆಕ್ಷಿಯಸ್. ಇನ್ಫೆಕ್ಷಿಯಸ್ ಅಂದರೆ ಏನೋ ಸ್ಪ್ರೆಡ್ ಆಕೈತಿ, ಅಂದರೆ ಹರಡ್ತೈತಿ, ಒಬ್ಬರಿಂದ ಒಬ್ರಿಗೆ ಹರಡ್ತೈತಿ. ನಾನ್ ಇನ್ಫೆಕ್ಷಿಯಸ್ ಅಂದರೆ ಒಬ್ಬರಿಂದ ಒಬ್ರಿಗೆ ಹರಡಂಗಿಲ್ಲ. ಇನ್ಫೆಕ್ಷಿಯಸ್ ಅಂದ್ರೆ ಏನು, ಸ್ಪ್ರೆಡ್ ಬೈ ಮೈಕ್ರೋ ಆರ್ಗಾನಿಸಮ್. ಇನ್ಫೆಕ್ಷಿಯಸ್ ಸ್ಪ್ರೆಡ್ ಬೈ ಮೈಕ್ರೋ ಆರ್ಗಾನಿಸಮ್ ಸ್ಪ್ರೆಡ್ ಆಕೈತಿ. ನಾನ್ ಇನ್ಫೆಕ್ಷಿಯಸ್ ನಾಟ್ ಸ್ಪ್ರೆಡ್, ಇದು ಸ್ಪ್ರೆಡ್ ಆಗಂಗಿಲ್ಲ, ಅವ್ರ ಒಳಗೆ ಆಕೈತಿದ. ಎಕ್ಸಾಂಪಲ್ ಏನು, ಡಯಾಬಿಟೀಸ, ಕ್ಯಾನ್ಸರ್, ಇದು ನಾನ್ ಇನ್ಫೆಕ್ಷಿಯಸ್ದ. ನೆಕ್ಸ್ಟ್ ಏನಂದ್ರೆ ಇನ್ಫೆಕ್ಷಸ್ ಡಿಸೀಸ್. ಇನ್ಫೆಕ್ಷಸ್ ಡಿಸೀಸ್ ಅಂದರೆ ಸ್ಪ್ರೆಡ್ ಬೈ ಮೈಕ್ರೋ ಆರ್ಗಾನಿಸಮ್ ಆಗಿರ್ತೈತಿ. ಇದ್ರ ಹೆಂಗೆ ಕಾಸ್ಡ್ ಬೈ ಆಕೈತಿ ಅಂತ ನೋಡೋಣ. ಒಂದೇದ ಬ್ಯಾಕ್ಟೀರಿಯಾ. ಸಣ್ಣ ಬ್ಯಾಕ್ಟೀರಿಯಾ ಏನೇನು ಕಾಸ್ ಮಾಡ್ತಾವಂದ್ರೆ ಟೈಬರ್ಕುಲೋಸಿಸ್ ಅಂದರೆ ಟಿ ಬಿನ ಕಾಸ್ ಮಾಡ್ತಾವೆ. ನೆಕ್ಸ್ಟ್ ಏನಂದ್ರೆ ವೈರಸಸ್ ಇದ್ದ ಇನ್ಫ್ಲೂಯೆನ್ಸಾ ಮತ್ತು ಏಡ್ಸ್ನ ಕಾಸ್ ಮಾಡ್ತಾವೆ. ನೆಕ್ಸ್ಟ್ ಏನಂದ್ರೆ ಪ್ರೋಟೋಜೋಯಾ ಇದ್ದಿದ್ದ ಮಲೇರಿಯಾನ ಕಾಸ್ ಮಾಡ್ತೈತಿ. ಫಂಗಾ ಇದ್ದಿದ್ದ ಏನು ಕಾಸ್ ಮಾಡ್ತೈತಿ ಅಂದ್ರೆ ನಮ್ಗೆ ರಿಂಗ್ ವಾರ್ಮ್ನ ಕಾಸ್ ಮಾಡ್ತೈತಿ. ಇನ್ಫೆಕ್ಷಸ್ ಡಿಸೀಸ್ ಅಂದರೆ ಏನು, ಸ್ಪ್ರೆಡ್ ಬೈ ಸಣ್ಣ ಮೈಕ್ರೋ ಆರ್ಗಾನಿಸಮ್ಸ್ ಸ್ಪ್ರೆಡ್ ಆಕೈತಿ. ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾವ್ಯಾವ ಅಂದ್ರೆ ಒಂದೇದ ಬ್ಯಾಕ್ಟೀರಿಯಾ, ವೈರಸಸ್, ಪ್ರೋಟೋಜೋಯಾ ಮತ್ತು ಫಂಗೈ. ಬ್ಯಾಕ್ಟೀರಿಯಾ ಅಂದ್ರೆ ನಮ್ಗೆ ಟೈಬರ್ಕುಲೋಸಿಸ್ ಅದು ಕಾಸ್ ಮಾಡ್ತೈತಿ. ನೆಕ್ಸ್ಟ್ ವೈರಸಸ್ ಇದ್ದಿದ್ದ ಇನ್ಫ್ಲೂಯೆನ್ಸಾ ಮತ್ತು ಏಡ್ಸ್ನ ಕಾಸ್ ಮಾಡ್ತೈತಿ. ಪ್ರೋಟೋಜೋಯಾ ನಮ್ಗೆ ಮಲೇರಿಯಾ ಕಾಸ್ ಮಾಡ್ತೈತಿ. ಫಂಗಾ ಇದ್ದಿದ್ದ ನಮ್ಗೆ ರಿಂಗ್ ವಾರ್ಮನ್ನು ಕ್ಲೋಸ್ ಮಾಡ್ತೈತಿ. ಇನ್ಫೆಕ್ಷಸ್ ಡಿಸೀಸ್ ಅಂದ್ರೆ ನಾವು ಏನು ಸಿಂಪಲ್ ತಿಳ್ಕೊಬೇಕಂದ್ರೆ ಅದು ಒಬ್ಬರಿಂದ ಒಬ್ರಿಗೆ ಹರಡ್ತೈತಿ ಮತ್ತು ಅದು ಹಾರ್ಮ್ಫುಲ್ ಅಂದ್ರೆ ಭಾಳ ಹಾರ್ಮ್ಫುಲ್ ಐತಿ ಅಂತ ನಾವು ತಿಳ್ಕೊಬೇಕು. ನಮ್ಮ ನೆಕ್ಸ್ಟ್ ಏನಂದ್ರೆ ಮೋಡ್ಸ್ ಆಫ್ ಟ್ರಾನ್ಸ್ಮಿಷನ್. ಹೆಂಗೆ ಒಂದು ರೋಗ ಅಥವಾ ಒಂದು ಡಿಸೀಸ್ ಇದ್ದಿದ್ದ ಒಬ್ಬರಿಂದ ಒಂದು ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಯಾವ ಥರ ಸ್ಪ್ರೆಡ್ ಆಕೈತೆ ಅಂದ್ರೆ ಒಂದೇದ ಗಾಳಿ ಅಥವಾ ಏರ್ದಿಂದ ಸ್ಪ್ರೆಡ್ ಆಕೈತಿ. ಸೆಕೆಂಡ್ ವಾಟರ್, ಫುಡ್, ಡೈರೆಕ್ಟ್ ಕಾಂಟ್ಯಾಕ್ಟ್, ವೆಕ್ಟರ್ಸ್, ಮಸ್ಕಿಟೋ. ಒಂದು ಗಾಳಿಯಿಂದ, ನೆಕ್ಸ್ಟ್ ನೀರಿಂದ, ನೆಕ್ಸ್ಟ್ ಏನಂದ್ರೆ ಫುಡ್ದಿಂದ ನಾವು ತಿನ್ನೋ ಆಹಾರದಿಂದ, ನೆಕ್ಸ್ಟ್ ಏನು ಡೈರೆಕ್ಟ್ ಕಾಂಟ್ಯಾಕ್ಟ್ ಆದ್ರೆ ಈಗ ಒಬ್ರು ಯಾರೋ ಸ್ನೀಸ್ ಮಾಡಿದ್ದಾರೆ, ಅವ್ರನ್ನೂ ಟಚ್ ಮಾಡಿರಿ ಅದೇ ಜಾಗದಾಗ ನಿಮಗೂ ಆಕೈತಿ. ವೆಕ್ಟರ್ಸ್ ಲೈಕ್ ಅಂದ್ರೆ ಏನು, ಮಸ್ಕಿಟೋ. ಈಗ ಸೊಳ್ಳೆದಿದ್ದ ನಿಮ್ಗೆ ಕಡದು ಇನ್ನೊಬ್ರು ಕಡಿತಂದ್ರೆ ಹಂಗೂ ನಾವು ಇನ್ಫೆಕ್ಷನ್ ಹರಡ್ಬೋದು. ನೆಕ್ಸ್ಟ್ ಯಾವ್ಯಾವ ಥರ ನಮ್ಗೆ ಕಾಮನ್ ಡಿಸೀಸ ಮತ್ತು ಅದ್ರ ಕಾಸಸ್. ಮಲೇರಿಯಾ ಡಿಸೀಸ ಅದು ಎದರಿಂದ ಕಾಸ್ ಆಕೈತಿ ಅಂದ್ರೆ ಪ್ಲಾಸ್ಮೋಡಿಯಮ್ದಿಂದ ಕಾಸ್ ಆಕೈತಿ. ಟೈಫಾಯ್ಡ್ ಎದರಿಂದ ಕಾಸ್ ಆಕೈತಿ ಅಂದ್ರೆ ನಮ್ಗೆ ಸೆಲೆಮೋನಿಯಲಿಯಾ ಅಂದಿಂದ ಕಾಸ್ ಆಕೈತಿ. ಏಡ್ಸ್ ನಮ್ಗೆ HIV ಕಾಸ್ ಆಕೈತಿ. ನಮ್ಗೆ ಟ್ಯೂಬರ್ಕ್ಯುಲೋಸಿಸ್ ಮೈಕೋ ಬ್ಯಾಕ್ಟೀರಿಯಮ್ದಿಂದ ಕಾಸ್ ಆಕೈತಿ. ಇವ ನಮ್ಮ ಕಾಮನ್ ಡಿಸೀಸ ಮತ್ತು ಅದ್ರ ಕಾಸಸ್. ನಮ್ಗೆ ಮೋಡ್ಸ್ ಆಫ್ ಟ್ರಾನ್ಸ್ಮಿಷನ್ ಅಂದರೆ ಏನು ಬಿಡ್ಬೇಕಂದ್ರೆ ಏರ್, ವಾಟರ್, ಫುಡ್, ಡೈರೆಕ್ಟ್ ಕಾಂಟ್ಯಾಕ್ಟ್, ವೆಕ್ಟರ್ಸ್ ಅಂದ್ರೆ ಮಸ್ಕಿಟೋ. ಕಾಮನ್ ಡಿಸೀಸ್ ಆ್ಯಂಡ್ ಕಾಸಸ್ ಒಳಗೆ ಮಲೇರಿಯಾ ಇದರಿಂದ ಕಾಸ್ ಆಕೈತಿ, ಪ್ಲಾಸ್ಮೋಡಿಯಮ್ ಮತ್ತು ಟೈಫಾಯ್ಡ್, ಸೆಲೆಮೋನೆಲಾ ಮತ್ತು ಏಡ್ಸ್ ಇದ್ದ HIV ಟ್ಯೂಬರ್ಕ್ಯುಲೋಸಿಸ್ ಅಥವಾ TB ಮೈಕೋ ಬ್ಯಾಕ್ಟೀರಿಯಮ್ದಿಂದ ಕಾಸ್ ಆಕೈತಿ ಅಂತ ನಾವು ನೆನ್ಪಿಟ್ಕೋಬೇಕು. ಇವ ನಮ್ಮ ಮೋಡ್ಸ್ ಆಫ್ ಟ್ರಾನ್ಸಿಷನ್ ಮತ್ತು ಕಾಮನ್ ಡಿಸೀಸ್ ಆ್ಯಂಡ್ ಕಾಸಸ್. ಪ್ರಿವೆನ್ಷನ್ ಆಫ್ ಡಿಸೀಸ್ ನಾವು ಹೆಂಗೆ ಅವತ್ತನ್ನು ತಡೆಗಟ್ಬೋದು, ಹೆಂಗೆ ನಾವು ಅದನ್ನ ನಿಲ್ಲಿಸ್ಬೋದು, ಹೆಂಗೆ ನಾವು ಸ್ಟಾಪ್ ಮಾಡಬೇಕು ಅಂದರೆ ರೋಗ ನಿರೋಧಕ ಶಕ್ತಿನ ಹೆಂಗೆ ಹೆಚ್ಚು ಮಾಡ್ಕೋಬೇಕು ಮತ್ತು ನಾವು ಹೆಂಗೆ ಇದು ಮಾಡಬೇಕು ಅಂತ ನೋಡಬೇಕು. ಇದ್ರೊಳಗೆ ನಮ್ದು ಏನಿತ್ತಂದ್ರೆ ಕ್ಲೀನ್ ವಾಟರ್ ನಾವು ಆ್ಯಂಡ್ ಫುಡ್. ನಾವು ಯಾವತ್ತೂ ಹೈಜಿನಿಕ್ಕಾಗಿ ನಾವು ತಿನ್ನೋದನ್ನು ಕ್ಲೀನಾಗಿ ಇಡಬೇಕು ಮತ್ತು ನೀಟಾಗಿ ತಿನ್ಬೇಕು ನಾವು. ಮತ್ತು ನಾವು ಪರ್ಸನಲ್ ಹೈಜಿನನ್ನು ಮೇಂಟೈನ್ ಮಾಡಬೇಕು. ನಾವು ಎಲ್ಲೋದ್ರೂ ನಮ್ಮ ಹೈಜಿನನ್ನು ಮೇಂಟೈನ್ ಮಾಡಬೇಕು. ನಾವೆಲ್ಲೋದ್ರೂ ನಾವು ಕ್ಲೀನ್ ಇರಬೇಕು ಮತ್ತು ಸ್ವಚ್ಛ ಇರಬೇಕು. ವ್ಯಾಕ್ಸಿನೇಷನ್ ಮಾಡ್ಕೋಬೇಕು. ನಾವು ಟೈಮ್ ಟು ಟೈಮ್ ವ್ಯಾಕ್ಸಿನೇಷನ್ ಮಾಡ್ಕೋಬೇಕು. ಯಾವ ಏಜಕ್ಕೆ ಯಾವ ವ್ಯಾಕ್ಸಿನೇಷನ್ ನಾವು ಮಾಡ್ಕೋಬೇಕು ಮತ್ತು ಪ್ರಾಪರ್ ಸ್ಯಾನಿಟೈಸೇಷನ್ ಇರಬೇಕು.
ನಾವು ಏನಿದ್ರು ಎಲ್ಲಿದ್ರು ನಾವು ನೀಟಾಗಿರ್ಬೇಕು ಮತ್ತು ಸ್ಯಾನಿಟೈಸರ್ನ ಪ್ರತಿಯೊಂದು ಕಡೆ ಕ್ಯಾರಿ ಮಾಡಬೇಕು. ನಾವು ಪ್ರತಿಯೊಂದು ಏನು ತಿನ್ನೋಕ್ಕಿಂತ ಮೊದಲು ನಮ್ಮ ಹ್ಯಾಂಡ್ ವಾಶ್ ಮಾಡಬೇಕು ಅಥವಾ ಆಮೇಲೆ ನಾವು ತಿನ್ನಬೇಕು ಅಥವಾ ನಾವು ಸ್ಯಾನಿಟೈಸರ್ದಿಂದ ನಾವು ಹ್ಯಾಂಡ್ನ ಕ್ಲೀನ್ ಮಾಡ್ಕೋಬೇಕು. ಇಮ್ಯುನಿಟಿ ಅಂದರೆ ಏನು ನೋಡೋಣ. ಇಮ್ಯುನಿಟಿ ಅಂದ್ರೆ ಏನು? ರೋಗ ನಿರೋಧಕ ಶಕ್ತಿ. ಇದೇನ ಆಬಿಲಿಟಿ ಆಫ್ ದ ಬಾಡಿ ಟು ರೆಸಿಸ್ಟ್ ಇನ್ಫೆಕ್ಷನ್. ನಮ್ಮ ಬಾಡಿ ಒಳಗೊಂದು ಆಬಿಲಿಟಿ ಐತಿ, ಇದೇನು ಮಾಡ್ತೈತಿ? ರೆಸಿಸ್ಟ್ ಮಾಡ್ತೈತಿ ಇನ್ಫೆಕ್ಷನ್ದಿಂದ. ಅದರ ಒಳಗೆ ಎರಡು ಟೈಪ್ಸ್ ಅವು, ನ್ಯಾಚುರಲ್ ಇಮ್ಯುನಿಟಿ, ಸೆಕೆಂಡ್ ಒನ್ ಅಕ್ವೈರ್ಡ್ ಇಮ್ಯುನಿಟಿ. ನ್ಯಾಚುರಲ್ ಇಮ್ಯುನಿಟಿ ಅಂದ್ರೆ ಇನ್ಬಿಲ್ಟ್ ಇಮ್ಯುನಿಟಿ ಇರ್ತೈತಿ, ಒಳಗೆ ಬಿಲ್ಟ್ ಆಗಿದ್ದು ಇಮ್ಯುನಿಟಿ. ಮತ್ತು ಅಕ್ವೈರ್ಡ್ ಇಮ್ಯುನಿಟಿ ಅಂದ್ರೆ ಏನು? ಅದು ಪಡ್ಕೊಂಡಿದ್ದು ಇಮ್ಯುನಿಟಿ, ಅದು ವ್ಯಾಕ್ಸಿನೇಷನ್ದಿಂದ ಆಗಿರ್ಬೋದು ಅಥವಾ ನಾವು ಒಟ್ಟು ಹೊರಗಿಂದ ಪಡ್ಕೊಂಡಿದ್ದು, ಅದಕ್ಕೆ ನಾವು ಅಕ್ವೈರ್ಡ್ ಅಂತ ಅಂತೇವೆ ಇಮ್ಯುನಿಟಿ. ಇದು ರೋಗ ನಿರೋಧಕ ಶಕ್ತಿ, ಇದು ರೋಗಾಣು ವಿರುದ್ಧ ಹೋರಾಡ್ತೈತಿ, ಅದಕ್ಕೆ ನಾವು ಏನಂತೇವೆ? ಇಮ್ಯುನಿಟಿ ಅಂತ ಅಂತೀವಿ. ಇದ್ರೊಳಗೆ ಟೋಟಲಿ 2 ಟೈಪ್ಸ್ ಇದಾವೆ. ನಾವು ವ್ಯಾಕ್ಸಿನೇಷನ ಮತ್ತು ಆ್ಯಂಟಿಬಯೋಟಿಕ್ಸ್ ಅಂದರೆ ಏನು ನೋಡೋಣ. ವ್ಯಾಕ್ಸಿನೇಷನ್ ಅಂದ್ರೆ ಏನು? ನಮಗೊಂದು ವ್ಯಾಕ್ಸಿನೇಟ್ ಮಾಡ್ಕೊಂಡು ಇಂಜೆಕ್ಷನ್ ಥ್ರೂ ನಮಗೆ ವ್ಯಾಕ್ಸಿನೈಸ್ ಮಾಡ್ಕೋದಕ್ಕೆ ನಾವು ವ್ಯಾಕ್ಸಿನೇಷನ್ ಅಂತೀವಿ. ಇದೇನು ಮಾಡ್ತೀವಿ? ಇಂಟ್ರೊಡ್ಯೂಸ್ ವೀಕಂಡ್ ಪ್ಯಾಥೋಜನ್ಸ್. ಇದು ಏನು ಮಾಡ್ತೈತಿ? ನಾವು ಪ್ಯಾಥೋಜನ್ಸ್ ಅಂದ್ರೆ ಏನು ರೋಗಗಳು ಇರ್ತಾವಲ್ಲ, ಸಣ್ಣ ಸಣ್ಣ ಬ್ಯಾಕ್ಟೀರಿಯಾನ, ಅದನ್ನ ವೀಕ್ ಮಾಡ್ತೈತಿ. ಸ್ಟಿಮ್ಯುಲೇಟ್ಸ್ ಆ್ಯಂಟಿಬಾಡಿ ಪ್ರೊಡಕ್ಷನ್. ನಮ್ಮ ಬಾಡಿ ಒಳಗೆ ಆ್ಯಂಟಿಬಾಡಿ ಪ್ರೊಡಕ್ಷನ್ ಇದ್ದ ಜಾಸ್ತಿ ಮಾಡ್ತೈತಿ ಅಥವಾ ಅದರದ್ದು ರೇಟ್ ಇನ್ಕ್ರೀಸ್ ಮಾಡ್ತೈತಿ. ಮತ್ತೇನು? ಡಿಸೀಸನ್ನು ಅಂದರೆ ರೋಗಗಳನ್ನ ಪ್ರಿವೆಂಟ್ ಮಾಡ್ತೈತಿ. ಇದಕ್ಕೆ ನಾವು ವ್ಯಾಕ್ಸಿನೇಷನ್ ಅಂತೇವೆ. ಆ್ಯಂಟಿಬಯೋಟಿಕ್ಸ್ ಅಂದರೆ ಏನು? ಆ್ಯಂಟಿಬಯೋಟಿಕ್ಸ್ ಅಂದ್ರೆ ಕಿಲ್ ಆರ್ ಸ್ಟಾಪ್ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ. ಇದು ಬ್ಯಾಕ್ಟೀರಿಯಾನ ಕಂಪ್ಲೀಟ್ಲಿ ಕಿಲ್ ಮಾಡ್ತೈತಿ ಅಥವಾ ಅದ್ರದ್ದು ಏನು ಗ್ರೋತ್ ಇರ್ತಿಲ್ಲ ಅದನ್ನ ಸ್ಟಾಪ್ ಮಾಡ್ತೈತಿ, ಅದಕ್ಕೆ ನಾವು ಆ್ಯಂಟಿಬಯೋಟಿಕ್ಸ್ ಅಂತೀವಿ. ನೆಕ್ಸ್ಟ್ ಏನು? ನಾಟ್ ಇಫೆಕ್ಟಿವ್ ಅಗೇನೆಸ್ಟ್ ವೈರಸ್. ಇದು ವೈರಸಸ್ ಅಗೇನೆಸ್ಟ್ ಏನಿಲ್ಲ ಅಷ್ಟು ಇಫೆಕ್ಟಿವ್ ಇಲ್ಲ, ಆದ್ರೂ ಏನು ಮಾಡ್ತೈತಿ? ಇದು ಸ್ಟಾಪ್ ಮಾಡ್ತೈತಿ ಗ್ರೋತ್ ಬ್ಯಾಕ್ಟೀರಿಯಾದ. ವೈರಸಸ್ ವಿರುದ್ಧ ಅಷ್ಟು ಇಫೆಕ್ಟಿವ್ ಅಂತ ಹೇಳ್ತಾರೆ. ವ್ಯಾಕ್ಸಿನೇಷನ್ ಅಂದರೆ ಏನು? ನಮ್ಗೆ ಅದು ವ್ಯಾಕ್ಸಿನೇಟ್ ಮಾಡ್ಕೋದು ಮತ್ತು ಆ್ಯಂಟಿಬಾಡಿನ ಸ್ಟಿಮ್ಯುಲೇಟ್ ಮಾಡ್ತೈತಿ ಅದ್ರ ಪ್ರೊಡಕ್ಷನ, ಮತ್ತು ನಮ್ಮ ಡಿಸೀಸಸ್ನ ಪ್ರಿವೆಂಟ್ ಮಾಡ್ತೈತಿ ಅಂದರೆ ತಡೆಗಟ್ತೈತಿ. ಆ್ಯಂಟಿಬಾಡೀಸ್ ಏನು ಮಾಡ್ತೈತಿ? ಅದು ಕಿಲ್ ಮಾಡ್ತೈತಿ ಮತ್ತು ಗ್ರೋತ್ನ ಸ್ಟಾಪ್ ಮಾಡ್ತೈತಿ ಬ್ಯಾಕ್ಟೀರಿಯಾದ. ಆದರೆ ಅಷ್ಟು ಇದು ಇಫೆಕ್ಟಿವ್ ಇಲ್ಲ. ಎತ್ತರ ಅಪೋಸಿಟ್ ಅಂದ್ರೆ ವೈರಸಸ್ ಅಪೋಸಿಟ್ ಅಷ್ಟು ಇದು ಇಫೆಕ್ಟಿವ್ ಇಲ್ಲ. ಬಟ್ ಏನೋ ಬ್ಯಾಕ್ಟೀರಿಯಾನ ಕಂಪ್ಲೀಟ್ಲಿ ಅದ್ರ ಏನು ಜಡ ಐತಿಲ್ಲ, ಜಡದಿಂದ ಅದ್ರನ್ನೆಲ್ಲ ರೂಟ್ಸ್ದಿಂದ ಅದು ತೆಗಿತೈತೆ ಅಂತ ಹೇಳ್ತಾರೆ ವ್ಯಾಕ್ಸಿನೇಷನ ಮತ್ತು ಆ್ಯಂಟಿಬಯೋಟಿಕ್ಸ್. ನೆಕ್ಸ್ಟ್ ಏನಂದ್ರೆ ಲೈಫ್ ಸ್ಟೈಲ್ ಡಿಸೀಸ್. ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಇರ್ತೈತಿ, ನಮ್ಮ ಡೈಲಿ ಲೈಫ್ ಹೆಂಗೆ ಇರ್ತೈತಿ ಅದೇ ಥರ ನಮ್ದು ಹೆಲ್ತ್ ಆಗಿರ್ತೈತಿ. ಅದಕ್ಕೆ ನಮ್ಮ ಹ್ಯಾಬಿಟ್ಸ್ ನಾವು ಸುಧಾರಣೆ ಮಾಡ್ಕೊಂಡ್ವಿ ಅಂದ್ರೆ ನಮ್ಗೆ ಯಾವ ಥರ ಡಿಸೀಸ್ ಆಗಲಿ, ಯಾವ ಥರ ರೋಗ ಬರೋಂಗಿಲ್ಲ. ಯಾಕಂದ್ರೆ ನಾವು ಹೆಂಗೆ ಇರ್ತೀವೋ ಅದೇ ಥರ ನಮ್ಮ ಇಮ್ಯುನಿಟಿ, ಅದೇ ಥರ ನಮ್ಮ ಹೆಲ್ತ್, ಅದೇ ಥರ ನಮ್ದು ಸ್ಟ್ರಾಂಗ್ ಇರ್ತೈತಿ, ಅದೇ ಥರ ನಮ್ಗೆ ಇನ್ಬಿಲ್ಟ್ ಆಗಿರ್ತೈತಿ. ನಾವು ಹೆಂಗೆ ಲೈಫ್ ಸ್ಟೈಲ್ ಇದು ಮಾಡ್ತೀವಿ ಹಂಗೆ ಆಕೈತಿ. ಕಾಸ್ಡ್ ಬೈ ಅನ್ಹೆಲ್ದಿ ಹ್ಯಾಬಿಟ್ಸ್. ನಮ್ಮ ಹ್ಯಾಬಿಟ್ಸ್ ಅನ್ಹೆಲ್ದಿ ಇದ್ದು ಅಂದ್ರೆ ನಮ್ಗೆ ಏನೇನು ಆಗ್ಬೋದು? ಡಯಾಬಿಟಿಸ್ ಆಗ್ಬೋದು, ಒಬೆಸಿಟಿ ಆಗ್ಬೋದು. ಡಯಾಬಿಟಿಸ್ ಅಂದರೆ ಶುಗರ್ ಆಗ್ಬೋದು. ಒಬೆಸಿಟಿ ಆಗ್ಬೋದು ಅಂದ್ರೆ ನಾವು ವೇಟ್ ಜಾಸ್ತಿ ಆದರೆ ಒಬೆಸಿಟಿ ಅಂದ್ರೆ ನಾವು ಭಾಳ ಡುಮ್ಮ ಆಗ್ಬೋದು, ಭಾಳ ದಪ್ಪ ಆಗ್ಬೋದು. ಹಾರ್ಟ್ ಡಿಸೀಸ್ ಅಂದ್ರೆ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸಡನ್ನಾಗಿ ಕಾರ್ಡಿಯಾಕ್ ಅಟ್ಯಾಕು ಆಗ್ಬೋದು. ಮತ್ತು ನಾವು ಇಷ್ಟು ನಂಬಿಟ್ಕೋಬೇಕು, ಲೈಫ್ ಸ್ಟೈಲ್ನ ಚಲೋ ಇಟ್ಕೊಂಡ್ವಿ ಅಂದ್ರೆ ನಾವು ಚೆನ್ನಾಗಿರ್ತೀವಿ, ನಾವು ಭಾಳಷ್ಟು ದಿನ ಬಾಳ್ತೀವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಅಂದರೆ ಎಕ್ಸಾಮ್ ಸ್ಮಾರ್ಟ್ ಟಿಪ್ಸ್ ಏನಂದ್ರೆ ನೀವು ಫಸ್ಟ್ ಡೆಫಿನೇಷನ್ಗಳು ಬರೀರಿ, ಮತ್ತು ಡಿಸೀಸನ್ನ ಮತ್ತು ಪ್ಯಾಥೋಜನ್ ಪೇರ್ಸ್ನ ಬರೀರಿ, ಕಲ್ಕೋರಿ. ಮತ್ತು ನೆಕ್ಸ್ಟ್ ಏನು ಮೆನ್ಷನ್ ಮಾಡಿರಿ ಇಮ್ಯುನಿಟಿ ಮತ್ತು ವ್ಯಾಕ್ಸಿನೇಷನ್ನ. ಮತ್ತು ನೀವು ಯಾವತ್ತು ಪಾಯಿಂಟ್ಸ್ ಒಳಗೆ ಆನ್ಸರ್ನ ಬರೀರಿ, ಬರ್ದಂದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗ್ತಾವೆ. ನೆಕ್ಸ್ಟ್ ಕನ್ಕ್ಲೂಷನ್ ಏನಂದ್ರೆ ಅಪ್ಕಮಿಂಗ್ ಟಾಪರ್ಸ್ ನೆನ್ಬಿಟ್ಕೋರಿ, ಹೆಲ್ತ್ ಏನೈತಿಲ್ಲ ಅದು ರಿಯಲ್ ವೆಲ್ತ್ ಐತಿ. ಮತ್ತು ಯಾವತ್ತು ನಾವು ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ನಮ್ಮ ನಾಲೆಜ್ದಿಂದ. ದ್ಯಾಟ್ಸ್ ಇಟ್ PUC ಸ್ಟಡಿ ಸ್ಕ್ವಾಡ್. ಈ ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಿಮ್ಮ ಹೆಚ್ಚು ದೋಸ್ತರಿಗೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. PUC ಸ್ಟಡಿ ಸ್ಕ್ವಾಡ್ ಬೈ HU ಪ್ರತೀಕ. ಇದು PUC ಸ್ಟಡಿ ಸ್ಕ್ವಾಡ್ ಏನೈತಿಲ್ಲ, ಲರ್ನ್ಸ್ ಮಾರ್ಕ್ಸ್, ಸ್ಟೇ ಹೆಲ್ದಿ ಮತ್ತು ಸ್ಕೋರ್ ಹೈ ಮಾರ್ಕ್ಸ್. ಸಿ ಯು, ಟೇಕ್ ಕೇರ್, ಬೈ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ.